ಸಾಧನೆಗೆ ಸಾಧಕನ ಪರಿಶ್ರಮ ಮತ್ತು ಗುರುವಿನ ಆಶೀರ್ವಾದ ಇದ್ದರೆ ಯಾವುದೂ ಅಡ್ಡಿ ಬರುವುದಿಲ್ಲ. ಡಾಕ್ಟರ್ ಮಹಾದೇವ್ ಮೇದಾರ, ಖಾನಾಪುರ ತಾಲೂಕಿನ ಗಂದಿಗವಾಡ ಗ್ರಾಮದ ಜಿಇ ಸೊಸೈಟಿಯ ಪರಮ ಜ್ಯೋತಿ ಪ್ರೌಢಶಾಲೆಯ 2003 ಮತ್ತು 2004ನೇ ಸಾಲಿನ ಎಸ್ಎಸ್ಎಲ್ಸಿ ಬ್ಯಾಚ್ನ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಸ್ನೇಹ ಸಮ್ಮೇಳನವನ್ನು ವಿಜೃಂಭಣೆಯಿಂದ ಆಚರಿಸಿದ ವಿದ್ಯಾರ್ಥಿಗಳು ತಮಗೆ ಕಲಿಸಿದ ಗುರುಗಳಿಗೆ ಬೃಹತ್ ಸಮಾರಂಭ ಏರ್ಪಡಿಸಿ ಫಲ ಪುಷ್ಪ ನೀಡಿ ಸನ್ಮಾನಿಸಿದರು. ಜಿಇ ಸೊಸೈಟಿಯ ಅಧ್ಯಕ್ಷ ಉಮೇಶ್ ಮೂಲಿಮನಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಪರಮಪೂಜ್ಯ ಮೃತ್ಯುಂಜಯ ಸ್ವಾಮೀಜಿ ಹಿರೇಂದ್ರ. ಅವರು ಸಾನ್ನಿಧ್ಯ ವಹಿಸಿದ್ದರು. ಬೆಳಗಾವಿ ಬಿಒ ಕಚೇರಿಯ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಾ. ಮಹಾದೇವ ಮೇದಾರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಪರಮ ಜ್ಯೋತಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ಎಂ ನಾಯಕ್ ಉಪಸ್ಥಿತರಿದ್ದರು. ಗುರುಗಳಾದ ಪಿಎಸ್ ಹುಲಮನಿ, ಪಿವೈ ಪಾಟೀಲ್, ಸುಭಾಷ್ ಕುಲಕರ್ಣಿ, ಎಲ್ಎಸ್ ಕುಂದೇಕಾರ್, ಬಾಬು ಮೂಲಿಮನಿ, ಬಿವಿ ಕರವೀನವರ್, ರುದ್ರಪ್ಪ ಕೋಲ್ಕರ್ ಹಿಟ್ಟಿನ ಮೇಡಂ ಉಪಸ್ಥಿತರಿದ್ದರು. ಸನ್ಮಾನ ಸ್ವೀಕರಿಸಿ ನಿವೃತ್ತ ಗುರುಗಳಾದ ಪಿವೈ ಪಾಟೀಲ್ ಅವರು ಮಾತನಾಡಿ, ಜೀವನದಲ್ಲಿ ಒಳ್ಳೆಯ ಸ್ನೇಹಿತರನ್ನು ಸಂಪಾದಿಸಿ, ಒಳ್ಳೆಯ ಸ್ನೇಹಿತರಲ್ಲಿ ಬೆರೆಯಿರಿ. ಸಂತೋಷವನ್ನು ಹಂಚಿಕೊಂಡರೆ ಅದು ಹೆಚ್ಚಾಗುತ್ತದೆ, ದುಃಖವನ್ನು ಹಂಚಿಕೊಂಡರೆ ಅದು ಕಡಿಮೆಯಾಗುತ್ತದೆ. ಇವೆರಡು ಅವಶ್ಯಕವಾಗಿ ಸ್ನೇಹ ಸಮ್ಮೇಳನದಿಂದ ಈ ಸೌಭಾಗ್ಯ ಕೂಡಿ ಬಂದಿದೆ ಎಂದರು. ಕ್ಷೇತ್ರ ಸಮನ್ವಯಾಧಿಕಾರಿ ಡಾ. ಮಹಾದೇವ್ ಮೇದಾರ್ ಅವರು ಮಾತನಾಡಿ, ಸಾಧನೆಗೆ ಯಾವುದೂ ಅಡ್ಡಿ ಬರುವುದಿಲ್ಲ. ಸಾಧಕನ ಪರಿಶ್ರಮ, ಗುರುವಿನ ಆಶೀರ್ವಾದ ಇವೆರಡು ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನುವುದಕ್ಕೆ ನಾನೇ ಉದಾಹರಣೆ ಎಂದರು. ಕಾರ್ಯಕ್ರಮಕ್ಕೆ ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ನೇಹಿತರು ಆಗಮಿಸಿದ್ದು ವಿಶೇಷವಾಗಿತ್ತು. ನಿರೂಪಣೆ ಕೆವಿ ಕಡೆಮನಿ, ಸುಜಾತಾ ಬಡಿಗೇರ, ನಿಯಾಜ ಸೈಯದ್ ಜಂಟಿಯಾಗಿ ನಿರೂಪಿಸಿದರು. ವಿದ್ಯಾರ್ಥಿಗಳ ಅನಿಸಿಕೆ ವೀರೇಶ ಮೂಲಿಮನಿ, ರುದ್ರಪ್ಪ ಗಾಳಿ, ಧರೆಪ್ಪ ಹಚ್ಚಂಬಲಿ, ಕಸ್ತೂರಿ ಮೂಕಗೌಡ, ನಾಗೇಶ್ ಕೋಲಾಕಾರ್ ಅಪಾರ ಅಭಿಮಾನಿಗಳು ಕಾರ್ಯಕ್ರಮ ಭಾಗಿಯಾಗಿದ್ದರು. ವರದಿ ಎಂ ರಾಜಾಬಾಯಿ. ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಎಂಎಂ ರಾಜೀವ್. ಇವತ್ತು ನಾವು ಖಾನಾಪುರ ತಾಲೂಕಿನ ಗಂದಿವಾಡ ಗ್ರಾಮದ ಜಿಇ ಸೊಸೈಟಿಯ ಪರಮಜ್ಯೋತಿ ಪ್ರೌಢಶಾಲೆಯಲ್ಲಿದ್ದೇವೆ. ಇವತ್ತು ಪರಮಜ್ಯೋತಿ ಪ್ರೌಢಶಾಲೆಯ 2003 ಮತ್ತು 2004ನೇ ಸಾಲಿನ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ಅಭಿನಂದನೆ ಹಾಗೂ ಸ್ನೇಹ ಸಮ್ಮೇಳನವನ್ನು ಕೂಡ ಇಲ್ಲಿ ಏರ್ಪಡಿಸಿದ್ದಾರೆ. ಅತ್ಯಂತ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕುರಿತು ನಾವು ಮಾತಾಡಲಿಕ್ಕೆ ಇದರ ಆಯೋಜಕರು ಹಾಗೂ ನಮ್ಮ ಜನಪ್ರಿಯ ಗುರುಗಳು ಹಾಗೂ ಜನಪ್ರಿಯ ಅಧಿಕಾರಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ಮಾತಾಡಿಸಿ ಈ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಮಾತ್ರ ಇತರ ಒಂದು ಏನೆಲ್ಲ ಕಾರ್ಯಕ್ರಮ ನಡೀತಾವ ಅನ್ನೋ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈಗ ನಮ್ಮ ಜೊತೆಗೆ ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಪಿವೈ ಪಾಟೀಲ್ ಸರ್ ಇದ್ದಾರೆ. ಅವರನ್ನ ಮಾತಾಡಿಸಿ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ. ತಾವು ಈ ವಿದ್ಯಾರ್ಥಿಗಳ ನೆಚ್ಚಿನ ಒಂದು ಗುರುಗಳಾಗಿ ಸುಮಾರು ವರ್ಷಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವುದರ ಮೂಲಕ ಅವರ ಜೀವನ ರೂಪಿಸಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳು ತಮಗೆ ಗುರುವಂದನೆಯನ್ನು ಸಲ್ಲಿಸುವುದರ ಮುಖಾಲಕ ತಮ್ಮ ಋಣಭಾರವನ್ನ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳಿಕೆ ಇಷ್ಟಪಡ್ತೀರಿ? ನಮ್ಗ ಇವತ್ತು ಬಹಳ ಖುಷಿ ಆಗ್ತದೆ. ಹೆಣ್ಮಕ್ಳು ತವ್ರ ಮನೆಗೆ ಬಹಳ ದಿವಸ ಮೇಲೆ ಬಂದಾಗ ಹೆಂಗ್ ಬಂದ ಆನಂದ ಆಕೈತಿ, ಅಷ್ಟು 21 ವರ್ಷದ ನಂತರ ಅವ್ರನ್ನ ನಾವೆಲ್ಲ ಭೇಟಿ ಆಕೈತಿವಿ. ಆ ಒಂದು ಆತ್ಮೀಯತೆ ಇನ್ನೂ ನಮ್ಮಲ್ಲಿದೆ. ಅವ್ರು ತೋರಿಸಿದಂತ ಒಂದು ಪ್ರೀತಿ, ಗೌರವ ಇದು ನೋಡಿ ನಮ್ಮ ಹೃದಯ ತುಂಬಿದೆ. ನಾವು ಶಿಕ್ಷಕರಾಗಿ ದುಡಿದಿದ್ದು ಜೀವನದೊಳಗೆ ಸಾರ್ಥಕ ಆತು ಅನ್ನುವಂತಹ ಒಂದು ಧನ್ಯತಾ ಭಾವ ನಮ್ಮಲ್ಲಿ ಮೂಡಿದೆ. ಈ ಒಂದು ಮನೋವೃತ್ತಿಯನ್ನ ಮಕ್ಕಳು ಯಾವಾಗಲೂ ಇಟ್ಕೊಂಡು ಹೋಗಬೇಕು. ಅದರಿಂದ ಅವರಿಗೆ ದೇವರು ಕೂಡ ಆಶೀರ್ವಾದವನ್ನು ಮಾಡ್ತಾನೆ. ಅವ್ರ ಭವಿಷ್ಯ ಒಳ್ಳೇದಾಗ್ತದೆ ಅಂತಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಮಾಡ್ತೀನಿ. ಓಕೆ ಸರ್, ಧನ್ಯವಾದಗಳು. ಈಗ ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ನಮ್ಮ ಗ್ರಾಮದ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿ ಹಾಗೂ ಇದೇ ಶಾಲೆಯಲ್ಲಿ ಕಲಿತು ಅತಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕ್ಷೇತ್ರ ಸಮನ್ವಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸುವಂತ ಮಹಾದೇವ್ ಮೇದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡಿ ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ. ತಾವೇ ಕಲಿತಿರ್ತಕ್ಕಂಥದ್ದು ಶಾಲೆ. ಈ ಒಂದು ಶಾಲೆಯಲ್ಲಿ ತಾವು ಮುಖ್ಯ ಅತಿಥಿಗಳಾಗಿ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ತಾವು ಏನು ಹೇಳಿಕೆ ಇಷ್ಟಪಡ್ತೀರಿ? ನಿಜವಾಗಿಯೂ ಬಹಳ ಖುಷಿ ಆಗ್ತದೆ. ಯಾಕಂತಂದ್ರೆ ನಾನು ಕಲಿತ ಶಾಲೆಗೆ ನಾನೇ ಒಬ್ಬ ನಮ್ಮ ಗುರುಗಳ ಸಮ್ಮುಖದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು 2003 ಮತ್ತು 4ನೇ ಸಾಲಿನ ವಿದ್ಯಾರ್ಥಿಗಳಿಂದ ಆಗ್ತಾ ಇರತಕ್ಕಂಥ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳ ಜೊತೆಗೆ
ವೇದಿಕೆಯನ್ನು ಹಂಚ್ಕೊಳ್ತಾ ಇರೋದು ಭಾಳ ಖುಷಿ ಅನಿಸ್ತದೆ. ಯಾಕಂತಂದ್ರೆ ಗುರುವಿನ ಗುಲಾಮನಾಗುವ ತನಕ ನಮಗೆ ಯಾವುದೂ ಕಾರಣಕ್ಕೂ ನಮಗೆ ಮುಕ್ತಿ ಸಿಗಂಗಿಲ್ಲ. ಅಂಥ ಒಂದು ಕಾರಣಕ್ಕಾಗಿ ಈ ಒಂದು ಗುರುಗಳ ಒಂದು ಸೇವೆಯನ್ನು ನೆನೆಸಿ ಅವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಷ್ಟೇ ಅಲ್ಲ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ನಾವು ಗುರುಗಳ ಒಂದು ಋಣವನ್ನು ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನೋಡ್ರಿ, ಸುಮಾರು 21 ವರ್ಷಗಳ ಹಿಂದೆ ಕಲಿತಂಥ ಈ ಒಂದು ಶಾಲೆ ಮಕ್ಕಳು ಎಲ್ಲರೂ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ರೂ ಕೂಡ ತಾವೆಲ್ಲ ಒಂದುಗೂಡಿ, ವಿಶೇಷವಾಗಿ ಗಂಡು ಮಕ್ಕಳನ್ನು ಬರ್ಬೋದು, ಬಟ್ ಹೆಣ್ಮಕ್ಳು ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ, ಅಷ್ಟೇ ಅಲ್ಲ ಈಗ ವಿದೇಶದಿಂದಲೂ ಕೂಡ ಬಂದಂಥ ವಿದ್ಯಾರ್ಥಿಗಳು ಇದ್ದಾರೆ ಮತ್ತು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಮೂಲೆಗಳು ಅಥವಾ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಬಂದು ನಮ್ಮ ಒಂದು ಗುರುಗಳ ಒಂದು ವಂದನಾ ಕಾರ್ಯಕ್ರಮ, ಅವರಿಗೆ ಒಂದು ಅವರ ಆಶೀರ್ವಾದವನ್ನು ಪಡೆಯುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಿಜವಾಗಿ ಖುಷಿ ತಂದಿದೆ. ಅಷ್ಟೇ ಅಲ್ಲ, ಈ ಕಾರಣಕ್ಕಾಗಿ ನಾವು ಹೇಳೋದು ಗುರುಗಳ ಒಂದು ಸ್ಥಾನ ಎಲ್ಲಕ್ಕಿಂತಲೂ ಮಿಗಿಲಾದದ್ದು. ಆ ಗುರುಗಳ ಸ್ಥಾನವನ್ನು ತುಂಬಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತು ನಾವು ಎಂದೂ ಕೂಡ ವಿದ್ಯಾರ್ಥಿಗಳೇ, ಗುರುಗಳ ಮುಂದೆ ನಾವು ವಿದ್ಯಾರ್ಥಿಗಳೇ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು, ಅದೇ ವಿಶೇಷ ಅಂತಂದ್ರೆ ನಮ್ಮ ಈ ಪರಂಜ್ಯೋತಿ ಪ್ರೌಢಶಾಲೆ ಅನ್ನುವಂಥ ಹೆಸರು ಕೂಡ ಬೇರೆ ಎಲ್ಲೂ ಕೂಡ ಕೇಳೋದಿಲ್ಲ. ಅಂದರೆ ಅಷ್ಟು ವಿಶಿಷ್ಟವಾದಂಥ ಹೆಸರನ್ನು ಹೊಂದಿದಂಥ ನಮ್ಮ ಶಾಲೆ. ಈ ಶಾಲೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡಿದಂಥ ನಮ್ಮ ಶ್ರೇಯಸ್ಸು ನಮ್ಮ ಎಲ್ಲ ಗುರುವೃಂದಕ್ಕೆ ಸಲ್ಲುತ್ತದೆ. ಅದಕ್ಕಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮತ್ತು ನಾನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದು ನಿಜವಾಗಿ ಹೆಮ್ಮೆ ಅಂತ ಇರುವುದರ ಜೊತೆಗೆ ನಾನು ಗುರುಗಳ ಮುಖವನ್ನು ಮತ್ತು ಎಲ್ಲ ವಿದ್ಯಾರ್ಥಿಗಳ ಮುಖವನ್ನು ಈ ಕಲಿಸಿದ ಶಾಲೆಯ ಆವರಣದಲ್ಲಿ ಓಡಾಡೋದನ್ನು ಬಹಳ ಖುಷಿಯಿಂದ ನಾನು ಆಸ್ವಾದಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ. ಓಕೆ ಸರ್, ಧನ್ಯವಾದಗಳು. ಈಗ ಈ ಕುರಿತು ಮಾತಾಡಲಿಕ್ಕೆ ಈ ಸೊಸೈಟಿಯ ಅಧ್ಯಕ್ಷರು ಗ್ರಾಮೀಣ ಪ್ರದೇಶದಲ್ಲಿ ಇಂಥದೊಂದು ಸಂಸ್ಥೆಯನ್ನ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿರತಕ್ಕಂಥ ಉಮೇಶ್ ಮೂಲಿಮನಿ ಅವರು ಇದರ ಅಧ್ಯಕ್ಷರು. ಅವರನ್ನು ಕೂಡ ಮಾತಾಡಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸರ್ ನಮಸ್ಕಾರ. ತಾವು ಈಗ ಈ ಜಿ ಸೊಸೈಟಿಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ಬೆಳೆಸಲಿಕ್ಕೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಅನುಕೂಲವನ್ನು ಕಲ್ಪಿಸಿದ್ರು ಸರ್. ಈ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಕಲಿತಂತ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನ ಮತ್ತು ಸ್ನೇಹ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾವೇನು ಹೇಳಿಕೆ ಇಷ್ಟಪಡ್ತೀವಿ? ಒಂದು ಶಿಕ್ಷಣವನ್ನು ಪಡೆಯಲಿಕ್ಕೆ ಅನುಕೂಲ ಮಾಡಿಕೊಟ್ಟವು ನಾವಲ್ಲ, ನಮ್ಮ ತಂದೆಯವರು. ಇಲ್ಲಿ ಸ್ಥಳದಾನವನ್ನು ಮಾಡಿ ಅವರು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಂಡು ನಿಭಾಯಿಸಿಕೊಂಡು ಹೋಗೋದು ಅಷ್ಟೇ ನಮ್ಮ ಕರ್ತವ್ಯ ಇದೆ. ಅದನ್ನು ವಿದ್ಯಾರ್ಥಿಗಳಾತು, ಇಲ್ಲಿ ಕಲಿಸಿದಂಥ ಶಿಕ್ಷಕರಾತು ಇಷ್ಟೊಂದು ಅನ್ಯೋನ್ಯತೆ ಸುಸಂಸ್ಕೃತವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಸಮಾಜಕ್ಕೆ ಒಂದು ಒಳ್ಳೆಯ ನಿದರ್ಶನ ಅಂತ ಹೇಳಬಹುದು. ಅದಕ್ಕಾಗಿ ಎಲ್ಲರಿಗೂ ಇಲ್ಲಿ ಕಲಿಸಿದಂಥ ಗುರುವೃಂದಕ್ಕೂ ಹಾಗೂ ಕಲಿತಂಥ ವಿದ್ಯಾರ್ಥಿಗಳಿಗೂ ನಾನು ಹೃದಯ ತುಂಬಿದವಾದಂಥ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದೇ ರೀತಿ ಸಂಸ್ಕೃತಿ ಸಂಸ್ಥೆಯಿಂದ ಈ ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿಗಳಿಂದ ಮುಂದುವರಿಯಲಿ ಅಂತೇಳಿ ಆಶಿಸುತ್ತ ನನ್ನೊಂದೆರಡು ಮಾತು. ಓಕೆ ಸರ್, ಧನ್ಯವಾದಗಳು. ಈಗ ನಮ್ಮ ಜೊತೆಗೆ ಈ ಕುರಿತು ಮಾತಾಡಲಿಕ್ಕೆ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಅಭಯ್ ಅಂಬರರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಿ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮ್ಗೊಂದು ಏನು ಆಸೆ ಇತ್ತಪ್ಪ ಅಂತಂದ್ರೆ, ಎಲ್ಲ ನಮ್ಮ ಗುರುಗಳು, ನಮ್ಮ ಸ್ನೇಹಿತರು, ನಮ್ಮ ಗೆಳೆಯರು ಒಂದು ಸ್ಟೇಜ್ ಮೇಲೆ ಕೂಡ್ಬೇಕಂತ ಆಸೆ ಇತ್ತು. ಆದ್ರೆ ಈ ಸಲ ಇದನ್ನ ಮಾಡಕತ್ತ 3 ವರ್ಷ ಆಯ್ತು. ಅದು ಹೊಂದಾಣಿಕೆ ಬರತ್ತೈತಲ್ಲ, ಪ್ರಯತ್ನ ಮಾಡಿದ್ವಿ ಸರ್. ಇದಕ್ಕೆ ಕಾಣದೆ ಕೈಗೊಳ್ದವು ಎಲ್ಲ ಗೆಳೆಯರು ಎಲ್ಲ ಪ್ರಯತ್ನಗಳು ಮಾಡಿದ್ದಾರೆ. ಆದ್ರೆ ಇನ್ನೊಂದು ಇದಕ್ಕೆ ಬರೋಬ್ಬರಿ ಆಸೆ ಅಂತಂದ್ರೆ ಎಲ್ಲರೂ ನಾವು ಒಂದು ಗೂಡ್ಬೇಕು ಅನ್ನೋದು ಅವ್ರ ಮನುಷ್ಯಗೆ ಇತ್ತಲ್ಲ, ಅದಕ್ಕಾಗಿ ಸಕ್ಸಸ್ ಆಗಿದೆ. ಇನ್ನು ಮುಂದೆ ಮತ್ತೆ 10 ವರ್ಷಕ್ಕೆ ನಾವೆಲ್ಲ ಈ ತರ ಇದ್ರೆ ಮತ್ತು 10 ವರ್ಷಕ್ಕೆ ಕೊಡೋದು ಅಂತೇಳಿ ನಮ್ಗೆ. ಓಕೆ ಸರ್, ಧನ್ಯವಾದ. बोलो भारत माता के, बोलो भारत माता के, वंदे वंदे। बोलो भारत माता के, बोलो भारत माता के, वंदे। परमज्योति प्रौಢಶಾಲೆಗೆ, परमज्योति प्रौಢಶಾಲೆಗೆ।
ಕಟ್ ಮಾಡಿದ್ದ ನಾವು ಜಾನ ನಮ್ಗೆ ಜಾನಾರ್ಜನೆ ಮಾಡಿದರು ಮತ್ತು ಅವರು ಹಾಕಿಕೊಟ್ಟಿದ್ದ ಹಾದಿ ಒಳಗೆ ನಾವು ಇವತ್ತೆಲ್ಲ ನಡೆಯಾಕತ್ತೀವಿ ಮತ್ತು ಅವ್ರಿಗೆ ನಾ ಭಾಳ ಆಭಾರಿ ಆಗಿದ್ದೀನಿ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಬಂದಿರೋದ್ರಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ವೀಕ್ಷಕರೇ ಕೇಳಿದ್ರಲ್ಲ, ಈಗ ಅಮೆರಿಕದಿಂದ ದೂರದಿಂದ ಸುಮಾರು ಸಾವಿರಾರು ಮೈಲಿ ದೂರತಕ್ಕಂಥ ಅಮೆರಿಕದಿಂದನೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದ ಮೆರುಗನ್ನು ಇವರು ಹೆಚ್ಚಿಸಿದ್ದಾರೆ. ಇಂಥ ಹಲವು ಕಾರ್ಯಕ್ರಮಗಳು ಆಯೋಜನೆ ಮೂಲಕ ಮಾಡುವುದರ ಮೂಲಕ ಜಿ ಸೊಸೈಟಿ ತನ್ನದೇ ಆಗಿರತಕ್ಕಂಥ ಒಂದು ಕಾರ್ಯವೈಖರಿಯನ್ನ ತೋರಿಸಿದೆ. ಎಲ್ಲ ವಿದ್ಯಾರ್ಥಿಗಳು ಈ ಶಾಲೆಗೆ ಆಭಾರಿಯಾಗಿದ್ದಾರೆ.